ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ವಿಸ್ ವರ್ಲ್ಡ್. ಇವತ್ತಿನ ರಾಮಾಚಾರಿ ಸಂಚಿಕೆ ಏನಾಯಿತು ಅಂತ ನೋಡೋಣ. ಹಾಗೆ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಮಾಚಾರಿ ಬೇಜಾರಲ್ಲಿ ಮನೆ ಹೊರಗಡೆ ಕೂತ್ಕೊಂಡಿರ್ತಾರೆ. ಆಗ ಚಾರು ಬಂದುಬಿಟ್ಟು ರಾಮಾಚಾರಿ ಆಫೀಸಿಂದ ಏನು ಇಷ್ಟು ಬೇಗ ಬಂದಿದೆಯಾ ಅಂತ ಕೇಳ್ತಾಳೆ. ಆವಾಗ ರಾಮಾಚಾರಿ ಹೇಳ್ತಾನೆ, ಎಲ್ಲ ಗೊತ್ತಿದ್ಕೊಂಡು ಹೀಗೆ ಕೇಳ್ತಿದ್ದೀರಲ್ಲ ಮೇಡಮ್ ಅಂತ ಹೇಳ್ತಾನೆ. ಅಲ್ಲ ಚಾರು ಮೇಡಮ್, ಇಲ್ಲಿ ನೀವು ಒಳ್ಳೆಯವರು, ಅಮ್ಮನೂ ಒಳ್ಳೆಯವರು, ನೀವಿಬ್ಬರೇ ಜಗಳ ಆಡ್ಕೊಂಡ್ರೆ ಏನು ಕತೆ ಕೇಳ್ತಾನೆ ಚಾರುಗೆ. ಆವಾಗ ಚಾರು ಹೇಳ್ತಾರಲ್ಲ ರಾಮಾಚಾರಿ, ನನಗೆ ಸಿಟ್ಟು ಬಂದಾಗ ಬೇಜಾರಾದಾಗ ಕೂಗಾಡ್ತೀನಿ ನಾನು, ಆವಾಗ ನನಗೆ ಯಾರು ಸಮಾಧಾನ ಮಾಡ್ತಾರೆ, ನೀನಲ್ವಾ ಅಂತ ಕೇಳ್ತಾಳೆ. ಅದೇ ಥರ ಅತ್ತೆಮ್ಮಂಗೂ ಒದ್ದಾಟ ಆದರೆ ನೋವಾದರೆ ಯಾರು ಸಮಾಧಾನ ಮಾಡ್ತಾರೆ, ನೀನು ಮಾಡ್ತೀಯಾ ಮಾವ ಮಾಡ್ತೀಯಾ ಕೇಳ್ತಾರೆ. ಮನೆಗೆ ಯಾರಿಗೆ ನೋವಾದರೂ ಯಾರಿಗೆ ಬೇಜಾರಾದರೂ ಅದನ್ನು ಸಮಾಧಾನ ಮಾಡೋದು ಅತ್ತೆಮ್ಮ ಒಬ್ಬರೇ ಅಂತ ರಾಮಾಚಾರಿ ಹತ್ರ ಹೇಳ್ತಾಳೆ ಚಾರು. ಮಾವನ ಕೆಂಡದಂಥ ಕೋಪನೇ ಸಹಿಸ್ಕೊಂಡಿರೋ ಜೀವ ಅತ್ತೆಮ್ಮಂದು, ಅವ್ರ ನೋವನ್ನು ಹೊರಗೆ ಹಾಕಕ್ಕೆ ನಾನು ಕಾರಣ ಅಂತ ನನಗೆ ಖುಷಿ ಆಗ್ತಿದೆ ರಾಮಾಚಾರಿ ಅಂತ ಹೇಳ್ತಾಳೆ ಚಾರು. ಅವ್ರು ಬೈದಿದ್ದಕ್ಕೆ ಹೊಡೆದಿದ್ದಕ್ಕೆ ಏನೋ ಒಂದು ಕಾರಣ ಇರ್ಬೋದು ರಾಮಾಚಾರಿ, ಆದರೆ ಅದನ್ನ ಹೊರಗೆ ಹಾಕಕ್ಕೆ ನಾನು ಕಾರಣ ಆಗ್ತಿದ್ದೀನಲ್ಲ, ಅದು ನಂಗೆ ಖುಷಿ ಆಗ್ತಿದೆ ಅಂತಾಳೆ. ಆ ಕಾರಣ ಏನಂತ ಯಾವತ್ತೋ ಒಂದಿನ ಹೇಳ್ತಾರವ, ಅದನ್ನು ಕಾಯಬೇಕು ಅಂತ ಚಾರು ರಾಮಾಚಾರಿ ಹತ್ರ ಹೇಳ್ತಾಳೆ. ರಾಮಾಚಾರಿ ಮತ್ತು ಚಾರು ಮಾತಾಡೋದನ್ನ ಕೇಳಿಕೊಂಡು ಜಾನಕಿ ಎಷ್ಟು ಒಳ್ಳೆಯವಳು ಅಂದ್ಕೊಂಡು ಅಲ್ಲೇ ಅಳ್ತಾ ನಿಂತ್ಕೊತಾಳೆ. ಆಮೇಲೆ ಸೀದಾ ಒಳಗಡೆ ಜಾನಕಿ ಬಂದುಬಿಟ್ಟು ಹಾಲಲ್ಲಿ ಅಳ್ತಾ ಕೂತ್ಕೊಂಡಿರ್ತಾಳೆ, ಕಂಬಕ್ಕೆ ವಾಲ್ಕೊಂಡು. ಆಗ ಅಂದ್ಕೊತಾಳೆ, ಇದಕ್ಕೆಲ್ಲ ಕಾರಣ ನನ್ನ ಮಗಳೇ, ಸುಮ್ಮನೆ ಪಾಪದಂತ ನನ್ನ ಸೊಸೆಗೆ ನಾವು ಹೊಡೆದ್ಬಿಟ್ಟೆ ಅಂದ್ಕೊಂಡು ಮತ್ತೆ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದುಬಿಟ್ಟು ಮತ್ತೆ ಶ್ರುತಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ನೀನು ಇಷ್ಟು ಮರ್ಯಾದೆ ತೆಗಿತೀಯ ಅಂತ ಅಂದ್ಕೊಂಡಿರಲಿಲ್ಲ, ನಿನ್ನಿಂದ ನಾನು ಯಾರ್ಯಾರಿಗೆಲ್ಲ ಹೊಡಿಬೇಕಾಯ್ತು, ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡು ಬೈತಾಳೆ ಅವಳಿಗೆ. ಆ ಟೈಮಲ್ಲಿ ಚಾರು ಹೊರಗಡೆ ಅಲ್ಲೇ ಪಾಸ್ ಆಗ್ತಾ ಇರ್ಬೇಕಾದ್ರೆ ಕಿಟಕಿಯಲ್ಲಿ ನೋಡಿ ಬಿಡ್ತಾಳೆ ಜಾನಕಿ ಶ್ರುತಿಗೆ ಹೊಡೆಯೋದು. ಆವಾಗ ಜಾನಕಿ ಹೇಳ್ತಾಳೆ, ನೀನು ಕದ್ದು ಪ್ರೆಗ್ನೆಂಟ್ ಆಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಎಲ್ಲ ನಿನ್ನಿಂದನೇ ಆಗಿದ್ದು, ಹೋಗಿ ಸಾಯಿ, ಯಾಕೆ ನನ್ನ ಮರ್ಯಾದೆ ತೆಗಿತಾ ಇದೀಯಾ ಅಂತ ಶ್ರುತಿಗೆ ಹೊಡಿತಾಳೆ. ಆಗ ಶ್ರುತಿ ಹೇಳ್ತಾಳೆ, ಸರಿ ಅಮ್ಮ ನಾನು ಸಾಯ್ತೀನಿ ಅಂದ್ಕೊಂಡು ಹೋಗ್ತಾಳೆ ಅಲ್ಲಿಂದ. ಆಗ ಹೊರಗಡೆ ಓಡಿ ಬರ್ತಾಳೆ ಬಾವಿಗೆ ಹಾರಕ್ಕೆ ಅಂತ. ಅವಳ ಹಿಂದೆ ಜಾನಕಿನೂ ಓಡಿ ಬರ್ತಾಳೆ, ಶ್ರುತಿ ನಿಂತ್ಕೊಂತ. ಶ್ರುತಿ ಇನ್ನೇನು ಬಾವಿ ಹಾರಬೇಕು ಅನ್ನೋಷ್ಟೊತ್ತಿಗೆ ಚಾರು ಬಂದು ಶ್ರುತಿ ಕೈ ಹಿಡ್ಕೊಂಡು ಎಳೆದು ಈ ಕಡೆ ತಳ್ತಾಳೆ. ಕೇಳ್ತಾಳೆ, ಯಾಕೆ ಶ್ರುತಿ ಏನಾಯಿತು ಅಂತ ಕೇಳ್ತಾಳೆ. ಆಗ ಶ್ರುತಿ ಮಾತಾಡೋದಿಲ್ಲ. ಅಷ್ಟೊತ್ತಿಗೆ ಜಾನಕಿ ಹೇಳ್ತಾಳೆ, ನೀನು ಯಾರಿಗೂ ಏನು ಹೇಳಬೇಕಾಗಿಲ್ಲ ಶ್ರುತಿ, ನಡಿ ಒಳಗೆ ಹೋಗು ಅಂದ್ಕೊಳ್ತಾಳೆ. ಅಷ್ಟೊತ್ತಿಗೆ ಚಾರು ಹೇಳ್ತಾಳೆ, ಸಾಕು ನಿಲ್ಲಿಸಿ ಅತ್ತೆ ಅಮ್ಮ, ನನಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಹೇಳ್ತಾಳೆ. ನೀವು ಇದಕ್ಕೇನು ಈ ಥರ ಮಾಡ್ತಿರೋದು ಅಂತಲೂ ಕೇಳ್ತಾಳೆ, ನಂಗೆ ಹೊಡಿತಾ ಇರೋದು ಅಂತ ಕೇಳ್ತಾಳೆ. ಆಗ ಜಾನಕಿ ಹೇಳ್ತಾಳೆ, ನಂಗೆ ಕ್ಷಮಿಸ್ಬಿಡಮ್ಮ ಚಾರು, ಇವಳು ಹಿಂಗೆಲ್ಲ ಅಂದರೆ ಶ್ರುತಿ ಸ್ಟೋರಿ ಎಲ್ಲ ಹೇಳ್ತಾಳೆ, ಅವಳು ಪ್ರೆಗ್ನೆಂಟ್ ಆಗಿರೋದು ಮತ್ತು ಯಾರೋ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸ್ತಾ ಇರೋದನ್ನೂ ಹೇಳ್ತಾಳೆ ಚಾರು ಹತ್ರ. ಬ್ಲ್ಯಾಕ್ ಮೇಲ್ ಮಾಡಿ ನಿನಗೆ ಹೊಡಿಯೋಕ್ಕೆ ಹೇಳ್ತಾ ಇರೋದು ಅವರೇ ಅಂತಲೂ ಹೇಳ್ತಾಳೆ ಜಾನಕಿ ಚಾರು ಹತ್ರ. ಆಗ ಚಾರು ಹೇಳ್ತಾಳೆ, ಅತ್ತೆಮ್ಮ ನೀವು ಇದಕ್ಕೆಲ್ಲ ಹೆದರಬೇಡಿ, ವಿಷಯ ಸುಮ್ಮನೆ ಬಿಟ್ಟರೆ ಇದು ಇನ್ನೂ ದೊಡ್ಡದಾಗತ್ತೆ, ನಾನಿದ್ದೀನಿ, ನಿಮಗೇನೇ ಆದರೂ ನಾನಿದ್ದೀನಿ, ಇದಕ್ಕೆಲ್ಲ ನಾನೊಂದು ಪರಿಹಾರ ಹುಡುಕ್ತೀನಿ ಅಂತ ಜಾನಕಿಗೆ ಹೇಳ್ತಾಳೆ ಚಾರು. ಹಾಗೆ ಶ್ರುತಿ ಹತ್ರ ಹುಡುಗನ ಹೆಸರು ಮತ್ತು ಅವನು ಎಲ್ಲಿರೋದು ಕೇಳ್ತಾಳೆ. ಹಾಗೆ ಅವಳಿಗೆ ಮೆಸೇಜ್ ಬರ್ತಿರೋ ನಂಬರು ಮತ್ತು ಫೋನ್ ಮಾಡ್ತಿರ್ತಾರಲ್ಲ ಆ ನಂಬರ್ನು ತೊಗೊತಾಳೆ ಚಾರು. ಚಾರುಗೆ ಡೌಟ್ ಇರುತ್ತೆ, ಯಾರೋ ಗೊತ್ತಿದ್ದವರೇ ಇದನ್ನು ಮಾಡ್ತಾ ಇರೋದು ಅಂದ್ಕೊಂಡು ಆ ನಂಬರ್ ತೊಗೊಂಡ್ಬಿಟ್ಟು ಕಾಲ್ ಮಾಡ್ತಾಳೆ. ವೈಶಾಖ ಹೊರಗಡೆ ಹೋಗಿರ್ತಾಳೆ, ವೈಶಾಖ ಮತ್ತು ರುಕ್ಕು. ವೈಶಾಖಂಗೆ ಸಡನ್ಲಿ ಆ ನಂಬರಿಗೆ ಕಾಲ್ ಬಂದಿದ್ದು ನೋಡಿ ಶಾಕ್ ಆಗುತ್ತೆ, ಇದಕ್ಕೆ ಯಾರು ನಂಬರ್ ಕಾಲ್ ಮಾಡಿ, ಈ ನಂಬರಿಗೆ ಯಾರು ಕಾಲ್ ಮಾಡ್ತಾರೆ ಅಂತ ಹೇಳಿ ಕಾಲ್ ಪಿಕ್ ಮಾಡ್ತಾಳೆ ಅವಳು. ಕಾಲ್ ಪಿಕ್ ಮಾಡಿಬಿಟ್ಟು ಬೇರೆ ವಾಯ್ಸಲ್ಲಿ ಮಾತಾಡ್ತಾಳೆ. ಆ ಕಡೆಯಿಂದ ಚಾರು ಹೇಳ್ತಾಳೆ, ಮೇಡಮ್ ನಾವು ಯಾವುದೋ ಕಂಪ್ನಿಯಿಂದ ಮಾತಾಡ್ತಿರೋದು, ನೀವು ಗೋಲ್ಡ್ ವಿನ್ ಆಗಿದ್ದೀರಾ ಅಂತ ಹೇಳ್ತಾಳೆ ಚಾರು. ಅದನ್ನು ನಂಬ್ಕೊಂಡು ವೈಶಾಖ ಹೌದಾ ಅಂತ ಹೇಳ್ತಾಳೆ. ಹೌದು, ಆವಾಗ ಚಾರು ಹೇಳ್ತಾಳೆ, ಹೌದು ಮೇಡಮ್ ನೀವು ಗೋಲ್ಡ್ ವಿನ್ ಆಗಿದ್ದೀರಾ, ನೀವು ಗೋಲ್ಡು ಪ್ರೈಸ್ ನಿಮಗೆ ಸಿಗಬೇಕು ಅಂದರೆ ನಿಮ್ಮ ಅಡ್ರೆಸ್ಸು ನಂಬರ್ನ ಮೆಸೇಜ್ ಮಾಡಿ ಅಂತ ಹೇಳ್ತಾಳೆ, ನಿಮ್ಮ ಹೆಸರನ್ನು ಕಳಿಸಿ ಅಂತಾಳೆ. ಆವಾಗ ವೈಶಾಖ ಸಡನ್ನಾಗಿ ಕಾಲ್ ಕಟ್ ಮಾಡ್ತಾಳೆ. ಆಗ ಚಾರುಗೆ ಸ್ವಲ್ಪ ಡೌಟ್ ಬರುತ್ತೆ, ಫಸ್ಟ್ ಯಾರೋ ಬೇರೆಯವ್ರ ಥರ ಮಾತಾಡಿ ಆಮೇಲೆ ಮಾಮೂಲಿ ಗೊತ್ತಿದ್ದವ್ರ ವಾಯ್ಸ್ ಥರ ಇತ್ತಲ್ಲ ಅಂದ್ಕೊಂಡು ಡೌಟಲ್ಲಿ ಇರ್ತಾಳೆ. ಆಗ ವೈಶಾಖಂಗೂ ಡೌಟ್ ಬರುತ್ತೆ, ನನ್ನ ಬಗ್ಗೆ ಏನೋ ಗೊತ್ತಾಗಿರ್ಬೇಕು, ಯಾರೋ ಗೊತ್ತಿದ್ದವರೇ ಕಾಲ್ ಮಾಡಿರ್ಬೇಕು ಅಂದ್ಕೊಂಡು ಚಾರುನೇ ಇರ್ಬೋದು ಇನ್ನೊಂದು ಒಂದು ಡೌಟಿಂದ ಮನೆಗೆ ಬರ್ತಾರೆ. ಆಗ ಚಾರು ಅವರಿಬ್ಬರು ಬರೋದು ನೋಡ್ಕೊಂಡು ಬೇಕಂತಾನೆ ಅಳ್ತಾ ಕೂತ್ಕೊತಾಳಲ್ದೆ. ಆಗ ರುಕ್ಕು ವೈಶಾಖಂಗೆ ಹೆದರ್ಸ್ತಾಳೆ, ನೋಡೋಕೆ ಕೋಲ್ ಇಟ್ಕೊಂಡು ಕೂತಿರ್ಬೇಕು, ಅವಳಿಗೆ ಗೊತ್ತಾಗಿದೆ ಅನ್ಸುತ್ತೆ ವಿಷಯ ಅಂತ ಹೆದರಿಸ್ತಾಳೆ. ಈ ಕಡೆ ರಾಮಾಚಾರಿ ಕೃಷ್ಣನ ಮೀಟ್ ಮಾಡೋಕ್ಕೆ ಫೋನ್ ಮಾಡಿ ಕರೆದಿರ್ತಾನೆ. ಕೃಷ್ಣ ಬರ್ತಾನೆ. ಆಗ ಕೃಷ್ಣ ಕೇಳ್ತಾಳೆ, ಏನಣ್ಣ ಏನಾಯಿತು ಕೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ಮನೇಲಿ ಏನೇನೋ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ,
ಇದೇನು ಹೊಸ್ತೇನಲ್ಲ ಅಲ್ವಲ್ಲ ಅಣ್ಣ, ಯಾವಾಗಲೂ ಇರೋದೇ ಅಲ್ಲ, ನಿನಗೆ ಈಗ ಗೊತ್ತಾಯ್ತಾ ಕೇಳ್ತಾನೆ. ಆಗ ರಾಮಾಚಾರ್ಯ ಅದು ಹಾಗಲ್ಲ, ಚಾರು ಮೇಡಮ್ ಯಾವಾಗಲೂ ಅಳ್ತಾ ಇರ್ತಾಳೆ ಅಂತ ಹೇಳ್ತಾನೆ ಕೃಷ್ಣ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಹೆಂಡತಿಗೆ ಎಲ್ಲರ ಎದುರುಗಡೆ ಒಳ್ಳೇದಾಗಬೇಕು ಅಂತ ನಾಟಕ ಮಾಡ್ತಾರೆ, ಅದು ನಿಜವಾದ ಥರ ಇರೋಕ್ಕೆ ಹೇಳು, ಅವರಿಗೆಲ್ಲ ಸರಿ ಆಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆಗ ರಾಮಾಚಾರ್ಯ ಹೇಳ್ತಾನೆ, ಏನು ಮಾತಾಡ್ತಿದ್ದೆ ಕೃಷ್ಣ ನೀನು, ನಾನು ಹೇಳ್ತಿರೋದು ಅಮ್ಮ ಈಗ ಚಾರು ಮೇಡಮಿಗೆ ಹೊಡಿತಿದ್ದಾರಂತೆ ಅಂತ ಹೇಳ್ತಾನೆ. ಹಾಗೆ ಯಾವಾಗಲೂ ಬೈತಾ ಇರ್ತಾರಂತೆ ಅಂತಲೂ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಹೆಂಡತಿ ಏನೋ ತಪ್ಪು ಮಾಡಿರಬೇಕು, ತಪ್ಪು ಮಾಡದೆ ಅಮ್ಮ ಹೊಡೆಯೋದಿಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣನ್, ಯಾಕಂದರೆ ಕೃಷ್ಣನ ಮನಸ್ಸಲ್ಲಿ ರುಕ್ಮಿಣಿ ಚಾರು ಬಗ್ಗೆ ಬೇರೆ ಥರ, ಅಂದರೆ ಡೌಟ್ ಬರೋ ಥರ ಮಾಡಿರ್ತಾಳೆ, ಅಂದರೆ ಚಾರು ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಥರ ಹೇಳಿರ್ತಾಳೆ. ಅದೇ ಸಾರಿಗೆ ಉಪ್ಪು ಹಾಕ್ಬಿಟ್ಟು ಅದು ಚಾರು ಅಂತಲೇ ಹೇಳಿರ್ತಾಳಲ್ವ. ಹಾಗಾಗಿ ಕೃಷ್ಣನ್ ಚಾರು ಮೇಲೆ, ಅದಕ್ಕೋಸ್ಕರ ಅವ್ನು ರಾಮಾಚಾರಿ ಹೇಳಿದ ವಿಷಯನ ಏನು ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಅಲ್ಲಿಂದ ಹಾಗೆ ಎದ್ದು ಹೋಗ್ತಾನೆ ಕೃಷ್ಣ. ನೋಡೋಣ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ವೈಶಾಖ ಮತ್ತು ರುಕ್ಕು ಇಬ್ಬರು ಚಾರು ಕೈ ಸಿಕ್ಕಿಬೀಳ್ತಾರಾ ಅಂತ. ಥ್ಯಾಂಕ್ ಯು.